ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚಿತ್ರಾನ್ನ ಮಾಡೋದು ಏನೇನು ಬೇಕು ಸಾಮಗ್ರಿಗಳ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಾಗೆ ಉದ್ದಿನಬೇಳೆ, ಕಡಲೆ ಬೀಜ ಮತ್ತು ತೆಂಗಿನಕಾಯಿ ತುರಿದಿಟ್ಕೊಂಡಿರೋದು, ಎಣ್ಣೆ, ಸಾಸಿವೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು ರಸ, ಹುಳಿ ಎಷ್ಟು ಬೇಕೋ ಅಷ್ಟು ಒಂದು ನಿಂಬೆಹಣ್ಣು ಮೀಡಿಯಮ್ ಸೈಜ್. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಉದ್ದಿನಬೇಳೆನೂ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಒಂದು ಬ್ರೌನ್ ಶೇಡ್ ಬರೋ ತನಕ ಹುರ್ಕೋಬೇಕು. ಆಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಸಿಡ್ಬೇಕು. ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಕಂದು ಬಣ್ಣ ಬಂದ್ರೇ ಟೇಸ್ಟ್ ಚೆನ್ನಾಗಿರೋದು, ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ. ಬೇಗ ಮಾಡ್ಕೋಬೋದು ಟಿಫನ್ಗೆ, ಹಾಗೆ ಬೆಳಗ್ಗೆ ಟಿಫನ್ಗೆ ಬಾಕ್ಸ್ಗಳಿಗೆಲ್ಲ ಬೇಗ ಆಗ್ತೈತೆ. ಬ್ಯಾಚುಲರ್ಸ್ ಇದ್ರೂ ಬೇಗ ರೆಡಿ ಮಾಡ್ಕೊಬೋದು. ಸಾಂಬಾರು ಮಾಡೋಕ್ಕಾಗಲ್ಲ, ಹಂಗಾಗಿ ಇಂಥವಾದರೆ ಬೇಗ ಒಂದು 10 ಮಿನಿಟ್ಸ್ ಒಳಗೆ ಮಾಡ್ಕೊಳೋದು, ಟೈಮಿಂಗ್ಸು ಸೇವ್ ಆಗುತ್ತೆ. ಹಾಗೆ ಒಂದು ಮೆಣಸಿನ್ಕಾಯಿ, ಟೊಮೊಟೊ ಒಂದು ಮೀಡಿಯಮ್ ಸೈಜು ಟೊಮೊಟೊ. ನಾನು ಯಾಕೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಬಳಸಲ್ಲ ಅಂದರೆ ನಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿ ನಾವು ಬಳಸಲ್ಲ, ನಮ್ಮ ಯಜಮಾನ್ರು ತಿನ್ನಲ್ಲ. ಹಾಗಾಗಿ ಎಲ್ಲದಕ್ಕೂ ಒಂದು ಮೆಣಸಿನ್ಕಾಯಿ ಬಳಸ್ತೀನಿ. ನೀನು ಬೇಕಾದರೆ ಒಂದು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟು. ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ. ಈ ಉದ್ದಿನಬೇಳೆ ಹಾಕೋದ್ರಿಂದ ಬಾಯಿಗೆ ಉದ್ದಿನಬೇಳೆ ಸಿಕ್ಕಿದ್ರೆ ಟೇಸ್ಟೇ ಬೇರೆ ಥರ ಇರುತ್ತೆ, ಸೂಪರಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಕಡಲೆಬೇಳೆ ಇದ್ದಿರಲಿಲ್ಲ, ಹಂಗಾಗಿ ಕಡಲೆಬೇಳೆ ಹಾಕಿಲ್ಲ. ಕಡಲೆಬೇಳೆನೂ ಹಾಕಬೇಕು, ಚೆನ್ನಾಗಿರುತ್ತೆ. ಮತ್ತು ಕೊಬ್ಬರಿ ತುರಿ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊಬ್ಬರಿ ತುರಿ ಹಾಕೋದ್ರಿಂದನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ನೀವು ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೇಗ ಮಾಡ್ಕೋಬೋದು ಟಿಫನ್ಗೆಲ್ಲ. ಬೆಳಗ್ಗೆ ಸಾಂಬಾರು ಮಾಡೋಕ್ಕಾಗಲ್ಲ, ಹಂಗಾಗಿ ಟಿಫನ್ಗಳಿಗೆಲ್ಲ ಬೇಗ ಆಗೋಂಥದ್ದು. ಇನ್ನು ಒಂದು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಹಾಕಿದ್ದಾದ್ಮೇಲೆ ಫೈನಲಿ ಈ ಥರ ಬಂದಿತ್ತು. ಚಟ್ನಿ ಜೊತೆ ಚಿತ್ರಾನ್ನ ಸೂಪರ್ ಟೇಸ್ಟ್. ಇವತ್ತಿನ ವ್ಲಾಗ್ ಇಷ್ಟಿತ್ತು. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ನೀವು ತಿನ್ಕೊಳ್ಳಿ ಹೇಗಿರುತ್ತೆ ಅಂತ.